ನಮಸ್ಕಾರ ವೀಕ್ಷಕ ಆಕಾಂಕ್ಷಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಾಕಷ್ಟು ಜನ ಕೇಳ್ತಾ ಇದ್ದೀರಾ, ಸಾಕಷ್ಟು ಜನಕ್ಕೆ ಡೌಟ್ ಕೂಡ ಇದೆ. ಮೆಸೇಜ್ ಲೈಕ್ ಕಮೆಂಟ್ ಕೂಡ ಮಾಡ್ತಾ ಇದ್ದೀರಾ. ಸಿ-ಇ-ಟಿ ಮೊದಲ, ಟಿ-ಇ-ಟಿ ಮೊದಲ ಕ್ಲಾರಿಫಿಕೇಶನ್ ಕೊಡಿ. ಟಿ-ಇ-ಟಿ ನಿಜವಾಗ್ಲೂ ಆಗುತ್ತಾ? ಎಚ್-ಎಸ್-ಟಿ-ಆರ್‌ಗೆ ಪಿ-ಜಿ ಟಿ-ಇ-ಟಿ ಕಡ್ಡಾಯನ? ಏನು ಮಾಹಿತಿ ಕೊಡಿ ಅಂತ ಕೇಳ್ತಾ ಇದ್ರಿ. ನಾವು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ವಿ. ಈ ವಿಡಿಯೋದಲ್ಲಿ ಒಂದು ಮಟ್ಟದಲ್ಲಿ ನಿಮ್ಗೆ ಕ್ಲಾರಿಟಿನ ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಿ-ಇ-ಟಿ ಮೊದಲ, ಟಿ-ಇ-ಟಿ ಮೊದಲ ಅಂತ ನಿಮಗೆ ಗೊಂದಲ ಇದೆ. ಸಿ-ಇ-ಟಿ ಮೊದಲ, ಟಿ-ಇ-ಟಿ ಮೊದಲ ಅಂತ ಹೇಳಿ ಎರಡಕ್ಕೂ ಕೂಡ ಯಾವುದೇ ರೀತಿ ನೋಟಿಫಿಕೇಶನ್ ಕೂಡ ಆಗಿಲ್ಲ, ಕ್ಲಾರಿಫಿಕೇಶನ್ ಕೂಡ ಸಚಿವರು ಕೊಟ್ಟಿಲ್ಲ. ಬಟ್ ಸಿ-ಇ-ಟಿನ ನಿಮಗೆ ತಾಂತ್ರಿಕವಾಗಿ ನಾನು ಹೇಳಿದ್ದೀನಿ, ಸಿ-ಇ-ಟಿನ ಮಾಡೋದಕ್ಕೆ ನಿಮಗೆ ಟೆಕ್ನಿಕಲಿ ನಾಟ್ ಪಾಸಿಬಲ್, ಬಿಕಾಸ್ ನಿಮಗೆ ಗೊಂದಲ ಕೂಡ ಇದೆ, ಕೋರ್ಟಲ್ಲಿ ಕೂಡ ಇದೆ. ಆ ನಿಟ್ಟಿನಲ್ಲಿ ಸದ್ಯದ ಮಟ್ಟಿಗೆ ಸಿ-ಇ-ಟಿ ಆಗೋ ಸಾಧ್ಯತೆ ಕೂಡ ಕಡಿಮೆ. ಬಟ್ ಟಿ-ಇ-ಟಿನ ವರ್ಷಕ್ಕೆ 2 ಬಾರಿ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಸರ್ಕಾರ ಆ ನಿಟ್ಟಿನಲ್ಲಿ ಡಿಸಿಷನ್ ತೆಗೆದುಕೊಳ್ತಾ ಇದೆ. ಬಿಕಾಸ್ ಯಾಕೆ ಅಂದ್ರೆ ಆದಷ್ಟು ಬೇಗನೆ ಟಿ-ಇ-ಟಿನ ಮುಗಿಸ್ಬೇಕು. ಯಾಕೆ ಅಂದ್ರೆ ಲೈಕ್ ಗೊತ್ತಿರೋ ಸಿ-ಇ-ಟಿನ ಕೂಡ ಕಂಪ್ಲೀಟ್ ಮಾಡಬೇಕಿತ್ತು. ಬಟ್ ಸಿ-ಇ-ಟಿಗೆ ಗೊಂದಲ ಕೂಡ ಇದೆ ತಾಂತ್ರಿಕವಾಗಿ. ಬಟ್ ಟಿ-ಇ-ಟಿ ಆ ರೀತಿ ಅಲ್ಲ. ಟಿ-ಇ-ಟಿನ ನಾವು ಆರಾಮಾಗಿ ಸರ್ಕಾರದವರು ಡಿಸಿಷನ್ ತೆಗೆದುಕೊಂಡು ಮಾಡಬಹುದು. ಟಿ-ಇ-ಟಿ ಅದರಲ್ಲೇನು ನಿಮಗೆ ಸಮಸ್ಯೆ ಇಲ್ಲ. ಬಟ್ ಎಸ್-ಎಲ್-ಸಿ, ಪಿ-ಯು-ಸಿ ಎಕ್ಸಾಮ್ಸ್ ಕೂಡ ಇದೆ. ನಂತರವೇ ನಿಮಗೆ ನಿಮಗೆ ಆಫ್ಟರ್ ನಿಮಗೆ ಎಸ್-ಎಲ್-ಸಿ, ಪಿ-ಯು-ಸಿ ಎಕ್ಸಾಮ್ ಮೊದಲನೇ ಎಕ್ಸಾಮ್ ಮುಗಿದ ನಂತರ ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಸ್ವಲ್ಪ ದಿನ ಕಾಲಾವಕಾಶ ಸಿಗುತ್ತೆ. ಆ ಸಮಯದಲ್ಲಿ ನಿಮಗೆ ಟಿ-ಇ-ಟಿನ ಕಂಡಕ್ಟ್ ಮಾಡೋ ಸಾಧ್ಯತೆ ಕೂಡ ಇದೆ. ಬಿಕಾಸ್ ನಿಮಗೆ ಎಲೆಕ್ಷನ್ಸ್ ಕೂಡ ಬರ್ತಾ ಇದೆ, ನಿಮಗೆ ಗೊತ್ತಿರೋ ಹಾಗೆ. ಅಂಡ್ ಬೇರೆ ಬೇರೆ ಸ್ಟೇಟ್ ಸೆಲೆಕ್ಷನ್ ಕೂಡ ಬರ್ತಾ ಇದೆ. ಅಂಡ್ ನಿಮಗೆ ಮೇನ್ ಥಿಂಗ್ ನೋಡಬೇಕಾಗಿದ್ರೆ ಅಂದ್ರೆ ಬೆಂಗಳೂರುದು ಜಿ-ಬಿ ಎಲೆಕ್ಷನ್ ಕೂಡ ಬರ್ತಾ ಇದೆ. ಎಸ್-ಎಲ್-ಸಿ, ಪಿ-ಯು-ಸಿ ಪರೀಕ್ಷೆ 2, ಪರೀಕ್ಷೆ 3 ಇದೆ. ಆ ನಿಟ್ಟಿನಲ್ಲಿ ಲೈಕ್ ಇಲ್ಲಿ ಸಮಸ್ಯೆ ಆಗೋ ನಿಟ್ಟಿನಲ್ಲಿ ಆಲ್ರೆಡಿ ನಾವು ಆರ್ಟಿಕಲ್ಸ್ ಬಂದಿದ್ದೇನೆ, ನೋಡಿದ್ದೀನಿ ಅನ್ಕೋತೀನಿ. ಲೈಕ್ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಲೈಕ್ ಏಪ್ರಿಲ್ ತಿಂಗಳಲ್ಲಿ ಟಿ-ಇ-ಟಿನ ಟೆಟ್ನ ಕಂಡಕ್ಟ್ ಕೂಡ ಮಾಡೋದಕ್ಕೆ ಅಂತ. ಅದು ನಿಮಗೆ ಅಪ್ನ ಇರಲಿ. ಲೈಕ್ ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಟಿ-ಇ-ಟಿನ ಕಂಡಕ್ಟ್ ಮಾಡೋ ಸಾಧ್ಯತೆ ಕೂಡ ಇದೆ. ಬಟ್ ಸಚಿವರು ನಾವು ಮುಂದಿನ ಅಕಾಡೆಮಿಕ್ ಒಳಗಡೆ ನಾವು ನೇಮಕಾತಿ ಮಾಡೇ ಮಾಡ್ತೀವಿ ಅಂತ ಪದೇ ಪದೇ ಹೇಳಿಕೆ ಕೊಡ್ತಾ ಇದ್ದಾರೆ. ಟೆಕ್ನಿಕಲಿ ಇಂಪಾಸಿಬಲ್ ಕೂಡ ಆಗಿದೆ. ಸಿ-ಇ-ಟಿನ ನಾವು ಈಸಿಯಾಗಿ ಗ್ಯಾರಂಟಿ ಕೊಡೋಕ್ಕಾಗೋದಿಲ್ಲ, ಇವಾಗಲೇ ಆಗುತ್ತೆ ಅಂತ. ಬಟ್ ಮಾರ್ಚ್ ತಿಂಗಳಲ್ಲಿ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು ಅಂತ ಹೇಳಿ ಎಲ್ಲ ಆಕಾಂಕ್ಷಿಗಳು ಕೂಡ ಹೇಳ್ತಾ ಇದ್ರ. ಲೈಕ್ ಮಾರ್ಚ್ ತಿಂಗಳಲ್ಲಿ ನೋಟಿಫಿಕೇಶನ್ ಕೂಡ ಆದ್ರೆ ನಮಗೆ ಅಪ್ಲಿಕೇಶನ್ಸ್ ಕೂಡ ಬಿಟ್ಟರೆ ನಮಗೆ ಲೈಕ್ ಅಲ್ಲಿ ನಿಮಗೆ ಅಟ್ಲೀಸ್ಟ್ 1 or 2 ಮಂತ್ಸ್ ಟೈಮ್ ತೆಗೆದುಕೊಳ್ಳುತ್ತೆ. ನಂತರ ಅಲ್ಲಿ ಎಲೆಕ್ಷನ್ಸ್ ಕೂಡ ಬರುತ್ತೆ, ಎಸ್-ಎಲ್-ಸಿ, ಪಿ-ಯು-ಸಿ ಎಕ್ಸಾಮ್ಸ್ ಕೂಡ ಬರುತ್ತೆ. ಆ ನಿಟ್ಟಿನಲ್ಲಿ ಸಮಸ್ಯೆ ಕೂಡ ಆಗಿದೆ. ಅದೇ ಮಟ್ಟಿಗೆ ಏಪ್ರಿಲ್ ತಿಂಗಳಲ್ಲಿ ಟಿ-ಇ-ಟಿ ಬರುವ ಸಾಧ್ಯತೆ ಕೂಡ ಹೆಚ್ಚಿದೆ. ಬಟ್ ಸಿ-ಇ-ಟಿಗೆ ಯಾವುದೇ ರೀತಿ ಕ್ಲಾರಿಟಿ ಇಲ್ಲ. ಬಟ್ ಆಕಾಂಕ್ಷಿಗಳು ಮಾರ್ಚ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಬಟ್ ಇನ್ ಕೇಸ್ ಎಲ್ಲ ಸರಿ ಹೊಂದಿದ್ರೆ ನಿಮಗೆ ಈ ತಿಂಗಳಲ್ಲಿ ನಿಮಗೆ ಒಂದು ಮಟ್ಟದಲ್ಲಿ ಕ್ಲಾರಿಟಿ ಸಿಕ್ಬಿಡುತ್ತೆ ಸಿ-ಇ-ಟಿಗೆ ಅಂಡ್ ಟಿ-ಇ-ಟಿಗೆ. ಈ ಮಂತಲ್ಲಿ ಯಾಕೆ ಕ್ಲಾರಿಟಿ ಸಿಗುತ್ತೆ ಅನ್ಕೊಳ್ತೀನಿ. ಈ ಮಂತಲ್ಲಿ ನಿಮಗೆ ಒಂದು ಮಟ್ಟದಲ್ಲಿ ಗೊಂದಲ ಅಂದ್ರೆ ಗೊಂದಲ ಶಮನ ಆದ ಒಂದು ಮಟ್ಟದಲ್ಲಿ ಈ ತಿಂಗಳಲ್ಲಿ ನಿಮಗೆ ಸಿ-ಇ-ಟಿನ ಕಂಡಕ್ಟ್ ಕೂಡ ಮಾಡಬಹುದು ಅಂತ ಹೇಳಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸಿ-ಇ-ಟಿ ಕಂಡಕ್ಟ್ ಕೂಡ ಮಾಡಿಲ್ಲ ಅಂದ್ರೆ ಟಿ-ಇ-ಟಿನ ಸುಲಭವಾಗಿ ಮಾಡಬಹುದು. ಅದರ ಬಗ್ಗೆ ಕೂಡ ಮಾಹಿತಿ ಕೊಡುತ್ತೆ. ನಾವು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಎಚ್-ಎಸ್-ಟಿ-ಆರ್ ನಿಮಗೆ ಗೊತ್ತಿರೋ ಹಾಗೆ ಪಿ-ಜಿ ಟಿ-ಇ-ಟಿ ಕಡ್ಡಾಯ ಇಲ್ಲ ಅಂತ ಹೇಳಿ ಆಲ್ರೆಡಿ ನಿಮಗೆ ಸಿ-ಎಸ್-ಸಿ-ಸೆಲ್‌ಗೆ ಸಾಕಷ್ಟು ಆಕಾಂಕ್ಷಿಗಳು ಕೂಡ ಹೋಗಿದ್ರು. ಅಲ್ಲಿ ಇಲ್ಲ ಅಂತ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ. ನಿಮಗೆ ಅಫಿಷಿಯಲ್ ಕ್ಲಾರಿಫಿಕೇಶನ್ ಕೂಡ ನಿಮಗೆ ಬರಬೇಕಾಗುತ್ತೆ. ಅಂಡ್ ಮೇನ್ ಥಿಂಗ್ ಇಲ್ಲಿ ಏನ್ ಹೇಳ್ಬೇಕಾಗುತ್ತೆ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಪಿ-ಯು ಶಿಕ್ಷಕರ ನೇಮಕಾತಿ ಕೂಡ ಅಲ್ಲಿ ತಯಾರಿ ಮಾಡ್ಕೊಂಡಿದ್ದಾರೆ ಅಂತ 2 ನೋಟಿಫಿಕೇಶನ್ ಇಟ್ಕೊಂಡಿದ್ದಾರೆ ಅಂತೆ. ಅಲ್ಲಿ ಕೂಡ ಅವರಿಗೆ ಹೈಸ್ಕೂಲ್‌ಗೂ ಕೂಡ ಅವರನ್ನೇ ಮಾಡಬೇಕು ಅಂತ ಹೇಳಿ ಗೊಂದಲ ಆಗಿದೆ ಅಂತ ಹೇಳಿ ಆಲ್ರೆಡಿ ಸ್ಪರ್ಧಾಕಾಂಕ್ಷಿಗಳು ಕೂಡ ಹೇಳಿದ್ರಿ. ಅದು ಕೂಡ ಕ್ಲಾರಿಟಿ ಸಿಗಬೇಕಾಗುತ್ತೆ. ಬಟ್ ಅಲ್ಲಿ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ಬೇರೆ ವಿದ್ಯಾರ್ಥಿಗಳಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದು ಕೂಡ ನೋಟಿಫಿಕೇಶನ್ ಆದ ನಂತರ ಕ್ಲಾರಿಟಿ ಸಿಗುತ್ತೆ. ಒಟ್ಟಾರೆ ಈ ರೀತಿ ಗೊಂದಲಮಯ ವಾತಾವರಣ ಕೂಡ ಇದೆ. ಲೈಕ್ ಟಿ-ಇ-ಟಿನ ನಿಮಗೆ ಗೊತ್ತಿರೋ ಹಾಗೆ, ನಿಮಗೆ ಗೊತ್ತಿದೆ ಅನ್ಕೋತೀನಿ, ಟಿ-ಇ-ಟಿನ ಸುಲಭವಾಗಿ ಮಾಡಬಹುದು. ಅದೇ ರೀತಿ ತಾಂತ್ರಿಕವಾಗಿ ಟೆಕ್ನಿಕಲಿ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಸಿ-ಇ-ಟಿ ಯಾಕೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ನೇಮಕಾತಿ ಗೊಂದಲ ಇರುತ್ತೆ. ಸುಪ್ರೀಂ ಕೋರ್ಟ್ ಆದೇಶ ಕೂಡ ಇದೆ. ರಿಸರ್ವೇಶನ್ ಗೊಂದಲ ಇರೋ ಕಾರಣ 50%ಗೆ ಮಾತ್ರ ನೇಮಕಾತಿ ಮಾಡಬೇಕು ಅಂತ ಹೇಳಿ ಕೋರ್ಟ್ ಸೂಚನೆ ಕೊಟ್ಟಿದೆ. 50% ನೇಮಕಾತಿ ಮಾಡಿದ್ರೆ ಅವರದೇ ಸರ್ಕಾರಕ್ಕೆ ಮುಜುಗರ ಆಗುತ್ತೆ. ಬಿಕಾಸ್ ಅವರೇ 56 ಮಾಡಿರೋದು. ಗೊಂದಲ ಕೂಡ ಆಗುತ್ತೆ, ಒತ್ತಡ ಬರುತ್ತೆ. ಆ ನಿಟ್ಟಿನಲ್ಲಿ ನೇಮಕಾತಿ ಆಗೋ ಸಾಧ್ಯತೆ ಕೂಡ ಕಡಿಮೆ ಇರುತ್ತೆ. ಟೆಕ್ನಿಕಲ್ ಆಗಿ ಅವರು ಕೋರ್ಟ್ ಮೊರೆ ಹೋಗಿ ಅಲ್ಲಿ 50%ಗೆ ಮಾತ್ರ ನೇಮಕಾತಿ ಮಾಡಿ ನಂತರ 6% ಹೋಲ್ಡ್ ಮಾಡಿ ಅಂತಿಮ ತೀರ್ಪು ಬಂದ ನಂತರ ನಾವು ನೇಮಕಾತಿ ಮಾಡುವ ಕುರಿತು ನಾವು ಹೋಗ್ತೀವಿ ಅಂತ ಹೇಳಿ ಈ ಹಿಂದೆ ಮಾಹಿತಿ ಬಂದಿತ್ತು. ಅದು ಕೂಡ ಗೊಂದಲ ಇದೆ. ಹೋಪ್ ನಿಮಗೆ ವಿಡಿಯೋದಲ್ಲಿ ಕ್ಲಾರಿಟಿ ಸಿಕ್ತು ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.